ನೀವು ಇಷ್ಟಪಡ್ತಿರುವಂತಹ ವ್ಯಕ್ತಿಯ ಮನದಾಳದ ಮಾತು ಏನಿದೆ ಅನ್ನೋದನ್ನ ಈ ಒಂದು ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಅವರು ನಿಮ್ಮ ಬಳಿ ಹೇಳದೆ ಇರುವಂತಹ ಒಂದಷ್ಟು ವಿಷಯಗಳು, ಅವರ ಹೃದಯದಲ್ಲಿ ಮನಸ್ಸಿನ ಒಳಗಡೆನೆ ಅಡಗಿಸಿಟ್ಕೊಂಡಿರುವಂತಹ ಭಾವನೆಗಳು ಏನಿದೆ ಅನ್ನೋದನ್ನ ಈ ಕಾರ್ಡ್ಗಳ ಮೂಲಕ ಇವತ್ತಿನ ದಿನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದ್ರೆ ಮಾತ್ರ ಈ ಒಂದು ರೀಡಿಂಗ್ ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸನಲ್ ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು. ಇಲ್ಲಿ ಮೊದಲನೇದಾಗಿ ಬರ್ತಿದೆ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಿದೆ. ನೋಡ್ಬೋದು ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಅಪಾರವಾಗಿರುವಂತಹ ಗೌರವ ಇದೆ. ಬಹುಶಃ ಅವರು ಎಲ್ಲೋ ಒಂದ್ ಕಡೆ ಅವರು ಹೊರಗಡೆ ತುಂಬಾ ಗಂಭೀರವಾಗಿ ಕಾಣಿಸಿದ್ರು ಕೂಡ ನಿಮ್ಮ ಹತ್ರ ಇದ್ದಾಗ ಅವ್ರಿಗೊಂದು ನೆಮ್ಮದಿ ಸಿಗತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ಗಳು ಕಾಣಿಸ್ತಾ ಇದೆ. ಇಲ್ಲಿ ಅವ್ರ ಫ್ಯಾಮಿಲಿಲಿ ಆಗಿರ್ಬೋದು, ಅವ್ರ ಜಾಬ್ ವಿಷಯದಲ್ಲಿ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು, ಒಂದಷ್ಟು ಸಮಸ್ಯೆಗಳನ್ನ ಅವ್ರು ಇಲ್ಲಿ ನೋಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ಒಂದಷ್ಟು ಗಲಾಟೆಗಳು ನಡೀತಿರೋದ್ರಿಂದ ಅವ್ರಿಗೆಲ್ಲ ಒಂದ್ ಕಡೆ ಕಿರಿಕಿರಿ ಆಗ್ತಿದೆ. ಸೊ ಹಾಗಾಗಿ ಅವರು ನಿಮ್ಮ ಜೊತೆಗಿದ್ದಾಗ ಅವರು ನೆಮ್ಮದಿಯಾಗಿರುವಂತ ಫೀಲ್ ನ ಮಾಡ್ತಾರೆ, ಒಂದು ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ. ಅಂಡ್ ನಿಮ್ ಜೊತೆಗಿದ್ದಾಗ ಅವ್ರು ಹ್ಯಾಪಿ ಫೀಲ್ ನ ಮಾಡ್ತಾರೆ ಅನ್ನುವಂತ ಒಂದು ಎನರ್ಜಿ ಇದೆ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿಲ್ಲ, ಬಟ್ ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅಂಡ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ ಜೊತೆಗಿದ್ರೆ ಅವರು ಕಂಫರ್ಟೇಬಲ್ ಫೀಲ್ ನ ಮಾಡ್ತಾರೆ ಅಂಡ್ ನೆಮ್ಮದಿಯ ಫೀಲ್ ನ ಮಾಡ್ತಾರೆ. ನೋಡ್ಬೋದು 2 ಆಫ್ ಕಪ್ಸ್ ಬರ್ತಿದೆ. ಇಲ್ಲಿ ಹಳೆಯ ಕಹಿ ಘಟನೆಗಳನ್ನೆಲ್ಲ ಮರ್ತ್ಬಿಟ್ಟು ನಿಮ್ಮ ಕೈ ಹಿಡಿದು ನಡೆಯುವಂತ ಆಸೆ ಅವರಲ್ಲಿದೆ, ಅವರ ಮನದಾಳದಲ್ಲಿದೆ. ನೀನು ನನ್ನ ಜೀವನದ ಶಕ್ತಿ ಅನ್ನುವಂತಹ ಒಂದು ಎನರ್ಜಿ ಅವರ ಫೀಲಿಂಗ್ ಅಲ್ಲಿ, ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಫೀಲ್ ಮಾಡ್ತಾ ಇದ್ದಾರೆ. ನೈಟ್ ಆಫ್ ಪೆಂಟಿಕಲ್ ಬರ್ತಿದೆ. ಅವ್ರು ಯಾವುದೋ ಒಂದು ವಿಷಯದಲ್ಲಿ ಗೊಂದಲದಲ್ಲಿದ್ದಾರೆ, ಅಥವಾ ಸ್ವಲ್ಪ ಸಮಯ ನಿಮ್ಮ ಹತ್ರ ಕೇಳ್ತಾ ಇರ್ಬೋದು. ಯಾವುದೋ ಒಂದು ವಿಷಯಕ್ಕೆ ಅವರು ಟೈಮ್ ಬೇಕಾಗಿದೆ ಅವರಿಗೆ. ನಿಮ್ಮ ಹತ್ರ ಕೇಳ್ತಾ ಇರುವಂತಹ ಎನರ್ಜಿ ಬಂದು ಕೂಡ ಸ್ವಲ್ಪ ಟೈಮ್ ಕೊಡು ನನಗೆ ಅನ್ನುವಂತಹ ಒಂದು ಎನರ್ಜಿ ಇದೆ. ಎಲ್ಲೋ ಒಂದ್ ಕಡೆ ಅವರಿಗೆ ನಿಮ್ಮನ್ನ ಕಳ್ಕೊಂಡ್ ಬಿಡ್ತೀನಿ ಅಂತ ಭಯ ಕೂಡ ಅವರಲ್ಲಿ ಇರುವಂತಹ ಎನರ್ಜಿ ಇದೆ. ಅಂಡ್ ಮುಖ್ಯವಾಗಿ ಇಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ 2 ಆಫ್ ಕಪ್ಸ್ ಬರ್ತಿದೆ ಅಲ್ವಾ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ನೀವು ಓಕೆ, ಸತ್ಯವಾಗಿದ್ರೆ, ನಿಮ್ಮ ಪ್ರೀತಿ ಸತ್ಯವಾಗಿದ್ರೆ ಅದೆಲ್ಲವೂ ಕೂಡ ನಿಮ್ಮ ಪ್ರೀತಿಯಲ್ಲಿ ನಡೀತಿರುವಂತಹ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಹೀಲ್ ಆಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಮೇ 23, 24ನೇ ತಾರೀಕು 7 ಚಕ್ರ ಧ್ಯಾನ ಮತ್ತೆ ಸಾಧನೆ ಕ್ಲಾಸ್ ನಡೀತಾ ಇದೆ. ಯಾರೆಲ್ಲ ಜಾಯಿನ್ ಆಗ್ಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ಗಳನ್ನೆಲ್ಲವನ್ನು ಕೂಡ ಈ ಒಂದು ಕ್ಲಾಸ್ ಅಲ್ಲಿ ನೀವು ರಿಮೂವ್ ಮಾಡ್ಕೊಳ್ಬಹುದು. ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬಹುದು. ಅಂಡ್ ನಿಮ್ಮ ಚಕ್ರಗಳಲ್ಲಿರುವಂತಹ ಇಂಬ್ಯಾಲೆನ್ಸ್ ಏನಿದೆ, ಏನ್ ಪ್ರಾಬ್ಲಮ್ ಇದೆ, ನಿಮ್ಮ ಲೈಫ್ ಅಲ್ಲಿ ನಡೀತಿರುವಂತಹ ಸಾಕಷ್ಟು ಪ್ರಾಬ್ಲಮ್ ಗಳಿಂದ ನೀವು ಆದಷ್ಟು ಬೇಗ ಹೊರಗೆ ಬರೋದಕ್ಕೆ ಈ ಕ್ಲಾಸ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಯಾರು ಮಿಸ್ ಮಾಡ್ದೇನೆ ಆದಷ್ಟು ಬೇಗ ಜಾಯಿನ್ ಆಗಿ. ಪ್ರತಿಯೊಬ್ರು ಕೂಡ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಅಂಡ್ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ತಿಲ್ಲ, ಬೇಗ ಬೇಗ ಫಾಲೋ ಮಾಡಿ ನನ್ನ ಜೊತೆ ಕನೆಕ್ಟ್ ಆಗಿ ಅಂಡ್ ಹೀಲಿಂಗ್ ಪವರ್ನ ನೀವು ಪಡ್ಕೊಳ್ತೀರಾ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.